ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 4ನೇ ತರಗತಿ ಬಾಲಕಿಯರ ಮೇಲೆ ಕಾಮುಕ ಅಟ್ಟಹಾಸ ತೋರಿದ್ದಾನೆ. ಶಾಲೆಯಿಂದ ಬಂದಾಗ ಇಬ್ಬರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಸತತ 5 ದಿನಗಳಿಂದಲೂ ಅತ್ಯಾಚಾರ ಎಸಗಿ ಜೊತೆಗೆ ಆ ಆರೋಪಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ. ಯಾರಿಗಾದ್ರೂ ಈ ವಿಷಯವನ್ನ ತಿಳಿಸಿದ್ರೆ ನಿಮ್ಮ ತಂದೆ ತಾಯಿಯನ್ನ ಕೊಲೆ ಮಾಡಿಬಿಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಕಾಮುಕ ಹಾಕಿದ್ದಾನೆ. ಸಿಂಧನೂರು ಪಟ್ಟಣದ ಕಾದರ ಸಾಬಾ ಎಂಬಾತ ಅತ್ಯಾಚಾರದ ಆರೋಪಿಯಾಗಿದ್ದಾನೆ. ಅಪ್ರಾಪ್ತಿಯರ ಕುಟುಂಬಸ್ಥರು ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ವಾಪಸ್ ಬಂದಿರ್ತಾರೆ, ಆದ್ರೆ ಮನೆಯಲ್ಲಿ ಪೋಷಕರು ಇರೋದಿಲ್ಲ. ಆ ಒಂದು ಅಪ್ರಾಪ್ತಿಯರ ಕುಟುಂಬಸ್ಥರು ಮನೆಯಲ್ಲಿ ಇಲ್ಲದೆ ಇರುವಂತ ಸಂದರ್ಭವನ್ನ ನೋಡಿಕೊಂಡು ಈ ಒಬ್ಬ ಕಾಮುಕ ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಆರೋಪಿ ಬಾಬು ಕಾದರ್ ಸಾಮ ಮೇಲೆ ಇದೀಗ ಪೋಕ್ಸೋ ಕೇಸ್ ದಾಖಲಾಗಿದೆ. ಸಿಂಧನೂರು ನಗರ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಬುಕ್ ಆಗಿದ್ದು ಕಾಮುಕನ ಹೆಡೆಮುರಿ ಕಟ್ಟಿ ಜೈಲಿಗೆ ತಳ್ಳಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಸಿಂಧನೂರು ಪಟ್ಟಣದಲ್ಲಿ 4ನೇ ತರಗತಿಯಲ್ಲಿ ಇಬ್ಬರು ಮಕ್ಕಳು ಓದ್ತಾ ಇರ್ತಾರೆ. ಶಾಲೆಗೆ ಹೋಗಿ ಪಾಠ ಕೇಳಿ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಈತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಬಾಬು ಖಾದರ್ ಸಾಬಾ ಅಂತ ಹೇಳಿ ಆತನ ಹೆಸರು. ಶಾಲೆಯನ್ನು ಮುಗಿಸಿ ಮನೆಗೆ ಬಂದ ನಂತರ ಕುಟುಂಬದವರು ಕೂಡ ಮನೆಯಲ್ಲಿ ಇರೋದಿಲ್ಲ, ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಆ ಒಂದು ಸಮಯವನ್ನ ಬಳಸಿಕೊಂಡು ಯಾರೂ ಅವರ ಮನೆಯಲ್ಲಿ ಇಲ್ಲ ಅನ್ನೋದನ್ನ ಯೋಚಿಸಿ ಈತ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ. ಅದರಲ್ಲೂ ಕೂಡ ಸುಮಾರು 5 ದಿನಗಳ ಕಾಲ ಸತತವಾಗಿ ದೌರ್ಜನ್ಯವನ್ನ ನಡೆಸಲಾಗಿದೆ ಅನ್ನುವಂಥ ಆರೋಪ ಇತ್ತು. ಬಾಲಕಿಯರು ಯಾರಿಗಾದ್ರೂ ವಿಷಯವನ್ನ ತಿಳಿಸಿದ್ರೆ ಈ ರೀತಿ ಆಯ್ತು ಅಂತ ಒಬ್ಬರಿಗೆ ನೀವು ತಿಳಿಸಿದ್ರು ಕೂಡ ನಿಮ್ಮ ಕುಟುಂಬಸ್ಥರನ್ನ ನಾವು ನಾಶ ಮಾಡ್ತೇನೆ, ನಿಮ್ಮ ತಂದೆ ತಾಯಿಯನ್ನ ಕೊಲ್ತೇನೆ ಅನ್ನುವಂತಹ ಬೆದರಿಕೆಯನ್ನ ಈತ ಹಾಕಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಪೋಕ್ಸೋ ಕಾಯ್ದೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳನ್ನ ತಡೆಯುವುದಕ್ಕೆ ರೂಪಿಸಲಾದಂತಹ ವಿಶೇಷ ಕಾನೂನು. ಹಾಗಾಗಿ ಕೆಲವೊಂದಿಷ್ಟು ಪ್ರಕರಣಗಳು ಸಾಬೀತಾದ್ರೆ ಅಥವಾ ಆರೋಪಗಳು ಕೇಳಿಬಂತು ಅಂತ ಹೇಳಿದ್ರೆ ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಬೆದರಿಕೆ, ನಂಬಿಕೆಯ ದುರುಪಯೋಗ ಮತ್ತು ಸಂಬಂಧಿತ ಇತರ ಅಪರಾಧಗಳ ಅಡಿಯಲ್ಲಿ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ.